ಐ ಲವ್ ಯು ಸಿಕ್ಕಿದ್ರೆ ಸೊ ಇವಾಗ ಅವ್ರೇನು ಸಿಕೆ ಅಂತಂದು ಸುಮ್ಮನಾಗಿದೆ. ಬಟ್ ಫೈನಲಿ ಹೌದಾ ತುಂಬಾ ಇಷ್ಟ ನೀವು KFC ಕೊಡ್ತೀನಿ ಅಂತ ನಿಮ್ಗೆ ಯಾರು ತುಂಬಾ ಜನ ಅಂತಾರೆ. ಮೂವಿ ಸ್ಕ್ರೀನ್ ಜಾಸ್ತಿ ಕೊಡ್ತಿಲ್ಲ ಗೈಸ್, ಅದಕ್ಕೆ ಬೇಜಾರು. ರೋಸ್ ತಗೊಂಡು ವೆಲ್ಕಮ್ ಮಾಡೋಣ ಬಂದ್ಲು. ಸೊ ಬಂದ್ಲು ವಾಟ್ ಹಸ್ ಹ್ಯಾಪೆಂಡ್ ಇವತ್ತು ಕೂಡ ಅಷ್ಟೇ. ಇರಿಟೇಟಿಂಗ್ ಇರಲ್ಲ, ಇರಿಟೇಟಿಂಗ್ ಮಾಡಿದ್ದೀನಿ ಆಗಲೇ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಅಚ್ಚು ನವೀನ್ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಎಲ್ಲರೂ ಆಗಲೇ ನೋಡಿರ್ತೀರ ತಮ್ಮನೇಲಲ್ಲಿ. ರಚನ ಇವಾಗ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಏನು ಪ್ರತಿಯೊಂದು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇವಾಗ ಅವಳಿಗೆ ರೋಸ್ ಅಂದರೆ ತುಂಬ ಇಷ್ಟ, ರೋಸ್ ತೊಗೊಬೇಕು. ಸೊ ರೋಸ್ ಅಂಗಡಿ ಹುಡುಕ್ತಾ ಇದ್ದೀನಿ. ಸೊ ನಾಗರಬಾವಿಲಿ ರೋಸು ಇಲ್ಲಿತ್ತು ಒಂದು ಸೈಡು. ಸೊ ಫುಲ್ ಕ್ಲೋಸ್ ಆಗ್ಬಿಟ್ಟೈತೆ. ಹುಡುಕ್ತೆ ಇವಾಗ 4 ರೌಂಡ್ ಹುಡುಕ್ತಿ. ಇನ್ನು ಅವಳು ಬರ್ತಾವಳೆ. ಇನ್ನು ರೋಸ್ ಅಂಗಡಿ ಎಲ್ಲರೂ ಹುಡುಕ್ಬಿಟ್ಟು ಇವಾಗ ಸಿಕ್ತು ಜಸ್ಟು ನೋಡಿ. ಸೊ ತೊಗೊಂಡೆ ರೋಸು, ಕೊಟ್ಟು ಅವಳನ್ನ ವೆಲ್ಕಮ್ ಮಾಡೋಣ. ಬರಲಿ ಅದು ಬಂದಾಗ ಕೊಟ್ಟು ವೆಲ್ಕಮ್ ಮಾಡೋಣ. ವೆಲ್ಕಮ್ ಕೊಟ್ಟು ನನಗೂ ಅವಳು ಏನು ಮಾಡೋಕ್ಕಾಗಲ್ಲ. ಸೊ ಬರ್ತಾವಳೆ, ಇಲ್ಲೇ ಆಟೋ ಹಿಂದೆ ಕ್ಯಾಬ್ ಇಳಿತಾವಳೆ. ಸೊ ಅದಕ್ಕೆ ರೋಸ್ ತೊಗೊಂಡಿದ್ದೀನಿ. ರೋಸ್ ತೊಗೊಂಡು ವೆಲ್ಕಮ್ ಮಾಡೋಣ ಬಂದ್ಲು. ಸೊ ಬಂದ್ಲು ಹಾಯ್ ಐ ಲವ್ ಯು. ಎಸ್ ಯೋಚನೆ ಮಾಡೋ ಟೈಮ್ ತಗೋ. ಸೊ ಟೇಕ್ ಅವ್ರ ಓನ್ ಟೈಮ್ ಅಂತ ತಗೋ. ಡೋರ್ ಹಾಕು. ಸೊ ಇವತ್ತೇನು ಬ್ಲಾಗ್ ಅಂತ ಗೊತ್ತಾ? ಹೇಳು ಏನು ಲಾಗ್ ಅಂತ ಗೆಸ್ ಮಾಡು. ಅಟ್ಲೀಸ್ಟ್ ಏನು ಲಾಗ್ ರೋಸ್ ಕೊಟ್ಟಿರ್ತೀರಲ್ಲ, ಏನು ಲಾಗಿರುತ್ತೆ ಅಂತ ಗೆಸ್ ಮಾಡು. ಹೇಳು. ಇರಿಟೇಟಿಂಗ್ ಇರಲ್ಲ, ಇರಿಟೇಟಿಂಗ್ ಮಾಡಿದ್ದೀನಿ ಆಗಲೇ. ನಂಗೆ ಇವತ್ತು ಇರಿಟೇಟ್ ಮಾಡಿದ್ರೆ ನಾನೇನಿಲ್ಲ, ಹಿಂಗೆ ಸೀದಾ ವಾಪಸ್ ಯೂಟರ್ನ್ ತೊಗೊಂಡು ಮನೆಗೆ ಹೋಗ್ಬಿಡ್ತೀನಿ. ನಂಗಂತೂ ಇವತ್ತಂತೂ ಇರಿಟೇಟ್ ಮಾಡಿಸ್ಕೊಳ್ಳೋ ಪೇಷನ್ಸು ಇಲ್ಲ, ಆ್ಯಂಡ್ ನಾನು ವ್ಲಾಗ್ ಮಾಡೋದು ಇಲ್ಲ, ನಾನು ಬರೋದು ಇಲ್ಲ. ಇರಿಟೇಟಿಂಗ್ ಅಲ್ಲ, ಬೇರೆದು ಬೇರೆ ಏನಾದರೂ ತಿನ್ನಕ್ಕೆ ನಾನು ಡಯಟ್ ಹಾಳು ಮಾಡೋಕ್ಕಂತ ಕರ್ಕೊಂಡು ಹೋಗ್ತೆ ಅಷ್ಟೇ. ಎಲ್ಲಿ ಕರ್ಕೊಂಡೈತಿ ತಿನ್ನಕ್ಕೆ ಕರ್ಕೊಂಡೋದ್ರೆ? ನಿನಗೇನು ಇಷ್ಟ, ಏನು ಇಷ್ಟ ಆಗ್ಬೋದು? ಏನು ತಿನ್ನೋದ್ರಲ್ಲ ಇಲ್ಲ ಏನಲ್ಲ ಅದು ಸರಿ. ನಂಗೆ ಎಲ್ಲ ಇಷ್ಟ ಆಗುತ್ತೆ. ಐಸ್ ಕ್ರೀಮ್ ಇಷ್ಟ ಆಗುತ್ತೆ, ಚಿಕನ್ ಇಷ್ಟ ಆಗುತ್ತೆ, ಕಾಫಿ ಇಷ್ಟ ಆಗುತ್ತೆ, ಕೋಲ್ಡ್ ಕಾಫಿ, ಹಾಟ್ ಕಾಫಿ ಇಷ್ಟ ಆಗಲ್ಲ. ಇನ್ನೇ ಏನೇನೋ ನೋಡಿದ್ದೆಲ್ಲ ಇಷ್ಟ ಆಗುತ್ತೆ. ಬಟ್ಟೆ ಇಷ್ಟ ಆಗುತ್ತೆ, ಪ್ರತಿಯೊಂದು ಇಷ್ಟ ಆಗುತ್ತೆ. ಹೌದಾ? ಅಂಡ್ ರೋಸ್ ಇಷ್ಟ ಆಗುತ್ತೆ. ಓಕೆ, ಇವಾಗ ಸ್ಮೆಲ್ ಮಾಡ್ತಿರ್ತೀನಿ. ಇವಾಗ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ದೀನಿ ಅವಳನ್ನ. ಸೊ ನೆಕ್ಸ್ಟ್ ಏನು ಕೊಡ್ತೀನಿ, ಸೊ ಏನು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ. ಅದಕ್ಕೆ ನವೀನ್ ನೀನು ಬ್ಲ್ಯಾಕ್, ನಾನು ಬ್ಲ್ಯಾಕ್. ಹೌದು. ಸೊ ಇವಾಗ ಅದಕ್ಕೇನೆ ಸರ್ಪ್ರೈಸ್, ನೆಕ್ಸ್ಟ್ ಏನೇನು ಕೊಡ್ತೀನಿ ಅಂತ. ಲೆಟ್ಸ್ ಗೋ. ಸೊ ಇವಾಗ ರೋಸ್ ಕೊಟ್ಟಿದ್ದ ಪ್ರೋಗ್ರಾಮ್ ಎಲ್ಲ ಮುಗೀತು, ಎಲ್ಲ ಆಯ್ತಲ್ವಾ? ಸೊ ನೋಡಿದ್ರಲ್ಲ, ಇವಾಗ ಎಲ್ಲಿಗೆ ಅಂತಂದರೆ ಮಾಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಹೇಳಲ್ಲ. ಸೊ ಅಲ್ಲಿಗೆ ಹೋದಾಗ ನಾನು ಕರ್ಕೊಂಡು ಹೋಗ್ತೀನಿ ಏನಕ್ಕೆ ಏನು ಅಂತ. ಸೊ ಇವಾಗ ಫಸ್ಟು ಹೋಗ್ತಾ ಇರೋದು ಓರಿಯನ್ ಮಾಲ್ಗೆ. ಸೊ ಇವಾಗ ಒಂದು ಏನು ಅಂತಂದರೆ, ಈಗ ನಾನು ಅಷ್ಟೆಲ್ಲ ಇವಳಿಗೆ ಮಾಡ್ತೀನಿ. ಸೊ ಇವಳು ನನಗೆ ರಿಟರ್ನ್ ಗಿಫ್ಟ್ ಅಂತ ಏನಾದ್ರು ಕೊಡಿಸ್ಬೇಕು, ಓಕೆನಾ? ನಾನು ಕೇಳಿತ್ತು, ನನಗೊಂದು ಆಸೆ, ಅದನ್ನು ಕೊಡಿಸ್ಬೇಕು. ಸೊ ಅದಕ್ಕೆ ನೀವೇ ಸಾಕ್ಷಿ ಓಕೆನಾ? ರಿಟರ್ನ್ ಗಿಫ್ಟ್ ಅಲ್ಲ, ರಿಟರ್ನ್ ಗಿಫ್ಟ್ ಕೊಡಿಸಲ್ಲ. ಯಾಕೆ ಕೊಡಿಸ್ಬೇಕು? ಅಲ್ಲ, ಬೇರೆಯವನಲ್ಲ ನಾನು ಮಾಡ್ತೀನಿ ಅದಕ್ಕೆ ಕೇಳ್ತಿಲ್ಲ. ಸೊ ನಾನು ಮಾಡ್ತೀನಿಲ್ಲ, ಪ್ರೀತಿ ರಿಟರ್ನ್ ಗಿಫ್ಟ್ ಏನಾದ್ರು ನನಗೆ ಅನ್ಸ್ಬೇಕು ಗೈಸ್, ಅದನ್ನ ಕೊಡ್ಸ್ಬೇಕಂತ. ಕೇಳಿ ಇಸ್ಕೊಳ್ಳ. ನಿನ್ಗೆ ಅನ್ಸಿದ್ರೆ ಇಷ್ಟೆಲ್ಲ ಒಂದ್ ನಿಮಿಷ ತಿರುಗ್ಸು. ಈಗ ಇಷ್ಟೆಲ್ಲ ಮಾಡಾದ್ಮೇಲೆ ಸೊ ನಿನ್ಗೆ ಅನ್ಸಿದ್ರೆ ಕೊಡ್ಸು ಅಂತ ಕೇಳಿದೆ ಅಷ್ಟೇ. I will think about it. Okay, think. Yeah. I will think about it, guys. And ಇನ್ನೊಂದು ಏನು ಗೊತ್ತಾ? ನವೀನ ಬೇಡ, ನವೀನ ನನಗೆ ಈ ಥರ ಈ ಕಡೆ ಅದು ನನಗೆ ಲೆಫ್ಟ್ ಸೈಡ್ ನಾನು ಈ ಸೀಟಲ್ಲಿ ಕೂತಾಗ ಪಕ್ಕದಲ್ಲಿ ಬಸ್ಸಿಲ್ಲ ಲಾರಿ ಬಂದುಬಿಟ್ರೆ ನಂಗೆ ಟೆನ್ಷನ್ ಜಾಸ್ತಿ ಹೋಗ್ಬಿಡುತ್ತೆ ನನಗೆ. ಅವ್ನು ಪಾಪ ಕರೆಕ್ಟಾಗಿ ಓಡಿಸ್ತಾನೆ, ಆದರೂ ನನಗಷ್ಟೇ ನನಗೇನೋ ಭಯ. ನನಗೆ ಅದು ಹೋಗಲ್ಲ. ಬಟ್ ನಾನು ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ, ಪ್ಲೀಸ್ ಆ ಥರ ಟೈಮಲ್ಲಿ ನಂಗೆ ಬೈಬೇಡ, ಬಿಕಾಸ್ ನಂಗೆ ಟೆನ್ಷನ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಹೇಳೋದೇನೆ ನಿಜನ ಸುಳ್ಳ ಅಂತ ಹೇಳ್ಬೇಕು ನೀನು, ಓಕೆನಾ? ನಾನು ನಾರ್ಮಲ್ ಟೈಮ್ಸಲ್ಲಿ ಫುಲ್ ಖುಷಿಯಾಗಿ ಫುಲ್ ಮಾತಾಡ್ಕೊಂಡು ವಟ ಅಂತಿರ್ತೀನಿ ಗೊತ್ತಾ. ಆ ಥರ ಟೈಮಲ್ಲಿ ನಾನು ಚೆನ್ನಾಗಿ ರೆಡಿ ಆಗಲ್ಲ. ನಿನ್ನ ಪ್ರಕಾರ ಬೇಜಾರಾಗಿರೋ ಟೈಮಲ್ಲಿ ಚೆನ್ನಾಗಿ ರೆಡಿ ಆಗಿರ್ತೀನಿ. ಏನಂತ್ಯಾ? ಏನಂತಂದ್ರೆ ಗೊತ್ತಿಲ್ಲಪ್ಪ, ನಿಜಾನ ಕರೆಕ್ಟ್ ಸುಳ್ಳ? ಎಷ್ಟು ಖುಷಿ, ಎಷ್ಟು ಇಷ್ಟ ಆಗುತ್ತೆ, ಸಕ್ಕರಾಗಿ ಬರೋವಳು. ಇವಾಗ ಏನಕ್ಕೆ ಫುಲ್ ಸೋಂಬೇರಿ ಆಗ್ಬಿಟ್ಟವಳು ಡ್ರೆಸ್ಸಿಂಗ್. ಅಲ್ಲ, ಇವಾಗ ನಾನು ಹೇಳಿದ್ ಎಸ್ ನೋನಾ? ಎಸ್.
ಕರೆಕ್ಟಾ ಕರೆಕ್ಟ್. ಗೈಸ್ ಯಾಕೆ ಗೊತ್ತಾ, ಅದಕ್ಕೊಂದು ಲಾಜಿಕ್ ಇದೆ ನನ್ನ ಹತ್ರ. ನಾನು ಖುಷಿಯಾಗಿದ್ದಾಗ ಹೆಂಗಾದ್ರೂ ಒಂದು ರೆಡಿಯಾಗಿ ಆಚೆ ಹೋಗ್ಬಿಟ್ರೆ ಸಾಕು ಅನ್ನೋದಿರ್ತೀನಿ. ನಂಗೆ ಬೇಜಾರು ಇಲ್ಲ ಮೂಡ್ ಸ್ವಿಂಗ್ಸ್ ಇದ್ದಾಗ ನಾನು ಟೈಮ್ ತೊಗೊಂಡು ನೀಟಾಗಿ ಆರಾಮಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಸ್ನಾನ ಮಾಡೋಕ್ಕೆ ಹೋದರೆ ನೀಟಾಗಿ ಒಂದು 10 ಗಂಟೆವರೆಗೂ ರೆಡಿ ಆಗ್ತೀನಿ ಗೈಸ್. ಸೊ ದಟ್ ಈಸ್ ವಾಟ್ ಹಸ್ ಹ್ಯಾಪೆಂಡ್ ಇವತ್ತು ಕೂಡ ಅಷ್ಟೇ. ಆ್ಯಂಡ್ ನಂಗೆ ಅವಾಗ ಹಾಗೆ ಒಂದು ಸ್ವಲ್ಪ ಆ್ಯಂಡ್ ನವೀನ್ಗೂ ಅವಾಗ ಹಂಗಾಗುತ್ತೆ. ಬಟ್ ಅವನು ಒಂಥರ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡ್ತಾನೆ, ಏನು ಮಾತಾಡಲ್ಲ, ಯಾರ ಹತ್ರನೂ ಮಾತಾಡಲ್ಲ, ಅವ್ನು ಪಾಡಿಗೆ ಇದ್ದು ಬಿಡ್ತಾನೆ, ಮನೇಲಿ ಲಾಕ್ ಹಾಕೊಂಡು ರೂಮಲ್ಲಿ ಒಬ್ಬನೇ ಇದ್ಬಿಡ್ತಾನೆ. ನಾನು ಹಂಗಲ್ಲ, ನಂಗೆ ಆ ಥರ ಆದಾಗ ನಂಗೆ ಆಚೆ ಓಡಾಡಬೇಕು, ನನಗೆ ಫ್ರಸ್ಟ್ರೇಷನ್ ಎಲ್ಲ ತೀರಿಸ್ಕೊಂಡ್ಬಿಡ್ಬೇಕು ನನಗೆ, ಹಾಗೆ ನಾನು. ಸೊ ಅಲ್ಲಿವರೆಗೂ ಮಾಲಿಗೆ ಯಾಕೆ ಕರ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ಆ್ಯಂಡ್ ಒರೈನ್ ಮಾಲ್ ಮಂತ್ರಿ ಮಾಲ್ ಒಂಥರ ಒಂದು ಸ್ಪಾಟ್ ಆಗಿಬಿಟ್ಟಿದೆ. ಆದರೆ ಹಿಂದೆಗಡೆ ವೀಡಿಯೋಸ್ ಮಾಡೋನ್ನ ನೋಡಿ ಒಂಥರ ಬೇಜಾರಾಗ್ಬಿಟ್ಟಿದೆ ಗೈಸ್ ನಂಗಂತೂ. ಅದಕ್ಕೆ ನವೀನೂ ಒಂದು ವೀಡಿಯೋ ಮಾಡ್ತಾನೆ, ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಒರೈನ್ ಮಾಲಿಂದ. ವಾಟ್ ಇಫ್ ಅಲ್ಲೆಲ್ಲ ಸಿಕ್ಕಿದ್ರೆ ಮಾಡಲ್ಲ ಅಂತಂದ್ರೆ ಏನು ಸಿಕ್ಕಿದ್ರೆ. ಸೊ ಇವಾಗ ಒರೈನ್ ಮಾಲ್ಗೆ ಹೋಗೋವರೆಗೂ ರೋಸ್ನ ಸ್ಪೆಂಡ್ ಮಾಡ್ಕೊಂಡು ಕೂತಿರ್ತೀನಿ. ಸೊ ಇವ್ರು ನೋಡಿ ಏನಂತಂದ್ರೆ, ಸೊ ಇನ್ನೊಂದು ಏನಂತಂದ್ರೆ ಇದು ನನಗೆ ಇಷ್ಟ ಆಯಿತು. ಸೊ ನೋಡಿ ಅವರು AC ಉಳ್ಸಕ್ಕೆ ಹೋಗಿ ನೋಡಿ ಫ್ಯಾನ್ ಹಾಕೊಂಡವ್ರು ಫುಲ್ಲು. ಬಟ್ ಅದಕ್ಕೆ ಕರೆಂಟ್ ಕನ್ಸ್ಯೂಮ್ ಆಗುತ್ತಲ್ವಾ? ಕನ್ಸ್ಯೂಮ್ ಆಗುತ್ತೆ, ಬಟ್ ಏನಕ್ಕೆ ಆನ್ ಇದ್ದಾಗ ಆನ್ ಆಗುತ್ತೆ ಅಷ್ಟೇ ಅನ್ಸುತ್ತೆ. ಏನೋ ಗೊತ್ತಿಲ್ಲ. ನೋಡಿ ಯಾವ ತರ ಫ್ಯಾನ್ ಹಾಕೊಂಡವ್ರೆ, ಚೆನ್ನಾಗೈತೆ ಅಂತ. ಚೆನ್ನಾಗಿರುತ್ತಲ್ಲ, ಕ್ಯೂಟ್ ಆಗಿದೆ. ಕ್ಯೂಟ್ ಆಗೈತೆ. ನನಗೆ ಆ ತರ ಒಂದು ತಕ್ಕೊಡಿ ಇಷ್ಟು ಇಲ್ಲಿ ಅನ್ಸ್ಬಿಟ್ಟಿರ್ತೀನಿ ನಾನು. ಅದು ಶೆಲ್ ಅಷ್ಟೇ. ಆಯ್ತು, ಅದು ಬೇರೆಯವ್ರ ಕಾರಲ್ಲ ಅಂಡಿಸ್ಕ, ನನ್ನ ಕಾರಲ್ಲ. ಇವತ್ತು ಅನ್ಸಲ್ಲ ನಾನೇ ಅದೇ ಕಾರಣಕ್ಕೂ ಲೇ ಅದು ಏನ್ ಮಾತಾಡ್ತೀಯಾ ಸುಮ್ಮನೆ ಇದ್ರೆ. ಅಟ್ಲೀಸ್ಟ್ ತಕ್ಕೊಡ್ಬೇಕು. ತಕ್ಕೊಡ್ತೀನಿ. ತಕ್ಕೊಟ್ಟಾಗ ನಾನು ಬಂದಾಗ ಅದು ಹಿಂಗ್ ಸ್ಟ್ಯಾಂಪ್ ಇರುತ್ತೆ, ನಾನು ಅನ್ಸ್ಕೊಂಡು ಇಟ್ಕೋತೀನಿ. ನಾನು ಎತ್ಕೊಂಡು ಇಲ್ಲಿ ಇತ್ತೋದ್ರೆ ಕಿತ್ತೆಸಿತೀನಿ ಅಷ್ಟೇ. ಹೌದಾ? ನಾನು ನಿನ್ ಕೊಡಿಸ್ತೀನಿ, ಇಲ್ಲಿ ಇಕ್ಕಳಂಗಿಲ್ಲ. ಇಲ್ಲ ಎಲ್ಲ ಓಕೆ. ಅದೇ ನಂಗೆ ಒಂದು ಡೌಟ್ ಬಂದಿದೆ ಗೈಸ್, ಅದಕ್ಕೆ ಮತ್ತೆ ನಾನು ಕ್ಯಾಮ್ರಾ ತೆಗೆದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೆಲ್ಲ ಯಾರ್ದು? ತುಂಬಾ ಜನ ಬರ್ತಾರೆ, ತುಂಬಾ ಜನ ಈ ಬರ್ತಾರೆ. ಲಿಪ್ಸ್ಟಿಕ್ ಯಾರ್ದು? ಅದನ್ನೇ ತುಂಬಾ ಜನ ಬರ್ತಾರೆ. ಹೇಳಿದ್ರೆ ಸರಿ, ಇಲ್ಲ ನಾನು ಎಲ್ಲೂ ಬರಲ್ಲ. ಈಗ ಅವ್ರಿಗೆ ಹೇಳಿದೀನಿ, ಇಕ್ಬಿಟ್ಟು ಏನಕ್ಕೆ ಹೋಗ್ತೀರಾ ಹಂಗೆ ಹೋಗಿದೆ ಅಂತಂದ್ರೆ ಇಕ್ಬಿಟ್ಟು ಹೋಯ್ತಾರೆ, ಹಿಂಗ್ ತಗ್ಲಾಕಂತೀವಿ ನಾವು. ಏನ್ ಮಾಡ್ಲಿ ಹೇಳು? ಅವಾಗ ಒಬ್ಬೊಬ್ರು ಹುಡುಗರು ಏನ್ ಮಾಡ್ತಾರೆ, ನಮ್ಮ ಅಕ್ಕಂದು ನಮ್ಮ ಪಾಪುದಿ ನಮ್ಮ ಅಮ್ಮನ ಫ್ರೆಂಡ್ಸ್ ಕರ್ಕೊಂಡೋಗಿದ್ವಿ ಅಂತ ಏನೋ ಒಂದ್ ಮಾಡ್ತಾರೆ. ನಾವ್ ಯಾರ್ದು ಹೇಳೋಣ, ಎಲ್ಲ ಇವಳಿಗೆ ಗೊತ್ತು. ಯಾರ ಜೊತೆ ಗಾಯ್ಸ್ ಅದೇ ಹೇಳ್ತೀನಿ ಕೇಳಿಸ್ಬಿಟ್ರೆ, ಅವಳಿಗೆ ಹೇಳ್ತೀನಿ ಕ್ವಶನ್. ಅದೇ ನನ್ನ ಮೇಲೆ ಆಣೆ ಇಕ್ಬಿಟ್ಟು ಯಾರ್ದಂತ ನೀನ್ ಹೇಳು. ಗೈಸ್ ನಂಗೆ ಗೊತ್ತಿಲ್ಲ ಗೈಸ್. ನನ್ನ ಮೇಲೆ ಆಣೆ ಇಕ್ಬಿಟ್ಟು ಅವನ ಮೇಲೆ ಆಣೆಗೂನು ಇದು ನಿನ್ನೆ ನಾನು ತಗೊಂಡಿದ್ದು ಲಿಪ್ಸ್ಟಿಕ್ ಮಾತ್ರ ತಗೊಂಡು ಬಾಕ್ಸ್ ಇಲ್ಲೇ ಇಟ್ಟಿದ್ದೆ. ಇದು ಹೇರ್ ಕ್ಲಿಪ್ ನೆನ್ನೆ ಇಲ್ಲೇ ಇಟ್ಟೋಗಿದ್ದೆ. ಅರ್ಧ ಒಂದು ಕಾರಲ್ಲಿ ಒಂದು ರಬ್ಬರ್ ಬ್ಯಾಂಡು, ಹೇರ್ ಕ್ಲಿಪ್ಪು, ಲಿಪ್ಸ್ಟಿಕ್ಕು, ಫೌಂಡೇಶನ್ನು, ಕಾಂಪ್ಯಾಕ್ಟು ಎಲ್ಲ ಸಿಕ್ಕಿದ್ರೆ ಅದೆಲ್ಲ ನಂದು. ನಾನು ಅದಕ್ಕೆ ನನ್ನ ಹತ್ರ ನಾನು ನೋಡ್ತಾ ಇರ್ತೀನಿ, ನಾನು ಹುಡುಕ್ತಾರೆ ಏನ್ ಸಿಗುತ್ತೆ ಎಸಿತಾ ಇರ್ತೀನಿ ಸುಮ್ನೆ. ಹೌದಾ? ಇದನ್ನ ಏನ್ ಅನ್ಕೊಂಡಿದ್ದೀರಾ? ಕಾರ್ ಅನ್ಕೊಂಡಿದ್ದೀರಾ ಇಲ್ಲ ಮೇಕಪ್? ಹೌದು, ನಂಗೆ ಮೇಕಪ್ ಇದೆ, ಎಸಿತಿರ್ತೀನಿ. ಹೇಳ್ತಾನೆ ಗೈಸ್, ಅವ್ನು ಎಸ್ತ್ ಬಿಟ್ರೆ ಅವ್ನ ಕೈ ಡಬಲ್ ಟ್ಯಾಕ್ಸ್ ಹಾಕ್ಸ್ತೀನಿ ನಾನೇನಿಲ್ಲ. ಅಂಡ್ ಹೋಗ್ಲಿ ಪಾಪ. ಹೌದಾ? ನಂಗೆ ನೀನು ಖುಷಿ ಪಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ ಅಲ್ಲ ಅಂದ್ರೆ ಬಿಡು. ಇವಾಗ ಗಲೀಜ್ ಆಯ್ತು ಅಂತಂದ್ರೆ ಕ್ಲೀನ್ ಮಾಡ್ಸಕ್ ಹೋದ್ರೆ ಏನ್ ಕ್ಲೀನ್ ಮಾಡ್ತಾನೆ ಇರ್ತೀಯ ಅಂತ ಅದಕ್ಕೂ ಬೈದ್ಯಾ? ಹೇಳು, ಕ್ಲೀನ್ ಮಾಡ್ತೀಯ ಇಂತ ಕೆಲಸ ಮಾಡಿದ್ಬಿಟ್ಟು ಕ್ಲೀನ್ ಮಾಡ್ಸಿದ್ರೆ ನಾವು ಬದನೆ ಮಾಡಕ್ ಗೊತ್ತಿರಲ್ಲ. ನಾವೇನ್ ಮಾತಾಡಲ್ಲ ಅಂತೀನಿ. ಈ ವ್ಲಾಗಲ್ಲಿ ನಾನು ಕಡಿಮೆ ಮಾತಾಡ್ತಿರೋದಕ್ಕೆ ಎಷ್ಟು ಒಟ್ಟ ಅಂತಲ್ಲೇ ನೋವು ಬರ್ತದೆ ನನ್ಗೆ. ಹೋಗ್ಲಿ ಪಾಪ ಅಂದ್ಬಿಟ್ಟು ನವೀನೇನೋ ಕೇಳಿದ್ದ ಗೈಸ್ ನನ್ನನ್ನು, ಅದಕ್ಕೆ ಅವನಿಗೋಸ್ಕರ ತಗೊಂಡ್ಬಂದಿದ್ದೀನಿ ಗೈಸ್. ಸೊ ಬೆಲಾವಿಟ ಅದು ಬುಕ್ ಮಾಡೋಂಥದ್ದಿದೆ, ಬುಕ್ ಮಾಡಿ ತಂದವಳೆ ನೋಡಿ. ಬಾಡಿ ಲೋಷನ್ ಗೈಸ್, ಅದ್ರ ಸ್ಮೆಲ್ ಆ್ಯಕ್ಚುಲಿ ಫ್ರೇಗ್ರೆನ್ಸ್ ನಂಗೆ ತುಂಬ ಇಷ್ಟ. ಚೆನ್ನಾಗಿದೆ ಅದು, ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ, ನಂಗೆ ಇಷ್ಟ ಬಾಡಿ ಲೋಷನ್. ಓರಿಯನ್ ಮಾಲಿಗೆ ಬಂದಿದ್ದೀವಿ ಆ್ಯಂಡ್ ಇವಾಗ ಲಿಫ್ಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ KFC ಅದೇ ನಾನು ತಿನ್ನಲ್ಲ ಜಾಸ್ತಿ, ನಾನು ಸ್ವಲ್ಪ KFC ಕೊಡ್ತೀನಿ ಅಂತ ಮೇಲಕ್ಕೆ ಅಂತಂದರೆ ನೋಡೋಣ. ನೀನು ಬನ್ನಿ. ನ್ಯೂಮಿ ಬಟ್ಟೆ ನ್ಯೂಮಿ ಡ್ರೆಸ್ ಗೈಸ್. ಬಟ್ಟೆ ಬೇಜಾನ್ ಕೊಡಿಸ್ಬಿಡಿ ಮೊನ್ನೆ ತಾನೆ. ಬಟ್ಟೆ ಅಂತೂ ಇಲ್ಲ. ಗೆಸ್ ಮಾಡಂಗೆ ಬೇಗ. ಗೆಸ್ ಮಿನಿಸೋ. ಆ್ಯಕ್ಚುಲಿ ಮಿನಿಸೋಲ್ ಆಫರ್ ಇದೆ, 49 ರೂಪೀಸ್ ಸೇಲ್ ಇದೆ. ಆಯ್ತು, ಮಿನಿಸೋ ಕರ್ಕೊಂಡಾಯ್ತು. ಆಯ್ತು, ಸೊ ಬನ್ನಿ ಇವಾಗ. ಹಿಂದೆ ನಿಂತಿರೋ ನನ್ನ ದೊಡ್ಡ ಹುಚ್ಚಿಗಳು ಅನ್ಕೊಂಡ್ಬಿಡೋದು, ಸೈಲೆಂಟಾಗಿ ಡಿಸೆಂಟ್. ಇವಾಗ ಫಸ್ಟು ಕರ್ಕೊಂಡೋಯ್ತೀನಿ, ಆಮೇಲೆ ಅವ್ಳ ಮೇಲೆ ಅಂದ್ರೆ ಗೊತ್ತಾಗುತ್ತೆ. ಈಗ ಎಲ್ಲಿಗಳು? ಹಾಂ ಎಸ್, ಓಪನ್ ಮಾಡಿ. ಸೊ ಓರೇನ್ ಮಾಲಿಗೆ ಮೂವಿಗೆ ಬಂದಿರಲಿಲ್ಲ. ಆ್ಯಂಡ್ ಯಾವ ಮೂವಿ ಅಂತ ಗೊತ್ತಲ್ವಾ?
ಹೋಗು ಹೆಂಗ್ ಹೋಗೋದು? ಹೇಳು ಹೆಂಗಿತ್ತು? ಜೋರಾಗಿ ಹೇಳು. ಸಕ್ಕತ್ತಾಗಿತ್ತು. ಸೊ ಅನ್ಕೊಂಡಿದ್ದೆ ಫಿಲಮ್ ಕರ್ಕೊಂಬರ್ತೀನಿ ಅಂತ. ಇಲ್ಲ, ಹಾಂ ಚೆನ್ನಾಗಿತ್ತು ಫಿಲಮ್. ನಂಗೆ ಸಕ್ಕತ್ ಇಷ್ಟ ಆಯ್ತು. ಬಟ್ ಕನ್ನಡ ಮೂವಿಗೆ ಹೋಗ್ಬೇಕಿತ್ತು ನಾವು, ಬಟ್ ಕನ್ನಡ ಮೂವಿ ಇರಲಿಲ್ಲ. ಸೊ ಅದಕ್ಕೆ ಯಾವುದೋ ಇವನು ಈ ಟೈಮಿಗೆ ಯಾವುದಿತ್ತು ಅದನ್ನು ಬುಕ್ ಮಾಡಿದೆ. ಸಕ್ಕತ್ತಾಗಿತ್ತು ಮೂವಿ ಅಂತೂ. ಆ್ಯಂಡ್ ಅಷ್ಟೇ, ಚೆನ್ನಾಗಿತ್ತು. ಸೊ ಇವಾಗ ಮೂವಿ ಮುಗೀತು. ನೆಕ್ಸ್ಟು ಏನೋ ಮಿನೀಸ್ ಅಂತ ಹೇಳ್ತಾರೆ, ಮಿನೀಸು ಕರ್ಕೊಂಡು ಹೋಗ್ತೀಯ. ಆಫರ್ ಇದ್ರೆ ಮಾತ್ರ ತಗೋತೀನಿಲ್ಲ, ತಗೊಳ್ಳೋದು. ಆಯಿತು ಬಾ ಹೋಗಿ ಮಿನಿಸೋ ಕರ್ಕೊಂಡೋಗಿ ಅಲ್ಲೇನು ಕೊಡಿಸ್ಬೇಕಾ ಕೊಡಿಸ್ತೀನಿ, ಓಕೆನಾ? ಬಾ ಸೊ ನೆಕ್ಸ್ಟ್ ಬಾಯ್. ಅದು ಹಾಂ ನಿಮ್ಮನ್ನ ಅಲ್ಲ ಸಾರಿ ತಿಮ್ಮನ ಮೊಟ್ಟೆಗಳು 27th. ಒಂದು ನಿಮಿಷ. ತಿಮ್ಮನ ಮೊಟ್ಟೆಗಳು 27th ರಿಲೀಸು. ಸೊ ಕನ್ನಡ ಸಿನಿಮಾನ ಬಂದು ನೋಡಿ ಎಲ್ಲರೂ ಅಷ್ಟೇ. ನಮಗೆ ಯಾವುದೂ ಇಲ್ಲ ಟೈಮಿಂಗ್ಸ್ ಅಂದ್ಬಿಟ್ಟು ಹೋಗಿದ್ದು. ಚೆನ್ನಾಗಿತ್ತು ಮೂವಿ, ಧನುಷ್ ಅಂತೂ ಚೆನ್ನಾಗಿತ್ತು. ಕುಬೇರ ಸಕಲಾಗಿತ್ತು, ಇವಳಿಗೂ ಇಷ್ಟ ಆಯಿತು ಅಲ್ಲ. ಕನ್ನಡ ಮೂವಿ ಸ್ಕ್ರೀನಿಂಗ್ ಜಾಸ್ತಿ ಕೊಡ್ತಿಲ್ಲ ಗೈಸ್, ಅದಕ್ಕೆ ಬೇಜಾರು. ಹಾಂ ಸ್ಕ್ರೀನಿಂಗ್ ಜಾಸ್ತಿ ಕೊಡ್ತಾ ಇಲ್ಲ. ಕಡಿಮೆ ಗೊತ್ತಾ? ಕಡಿಮೆ ಅಂದರೆ ಕಡಿಮೆ, 1-2 ಇದೆ, ಜಾಸ್ತಿ ಇಲ್ಲವೇ ಇಲ್ಲ. ಸೊ ಸಿಕ್ಕಿಲ್ಲ, ಅದಕ್ಕೋಸ್ಕರ ಹೋಗಿದ್ದು. ಸೊ ರಿಲೀಸ್ ಆಗಿದ್ದಷ್ಟು ಕನ್ನಡ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂದರೆ ಈ ಟೈಮಿಂಗ್ಸ್ ಯಾವಾಗಿತ್ತು ಅದಕ್ಕೆ ಹೋಗ್ತೀವಿ ಅಷ್ಟೇ. ಟ್ರೈನ್ ಮೇಲಲ್ಲಿ ಸೇಮು ಸಾಲುಮರ ತಿಮ್ಮಕ್ಕನ್ನ ಸೇಮಾಗ ಇದು ಮಾಡ್ಬಿಟ್ಟು ನಾನು ಒಂದು ಸೆಕೆಂಡ್ ಗಾಬರಿನೇ ಆಗ್ಬಿಟ್ಟೆ. ಅಪ್ಪ ಏನು ಹಿಂಗೆ ಬಂದು ಕೂತಿದಾರ ಅಂತ. ಸೇಮ್ ಅದೇ ಥರ ಡಿಟ್ ಮಾಡಿಕ್ಕಿದ್ದಾರೆ. ಮದರ್ ಆಫ್ ಟ್ರೀಸ್. ಎಸ್, ಸಕ್ಕದಾಗೈತೆ ಅಲ್ಲ, ಸೇಮ್ ರಿಯಲ್ ಆಗಿ. ಇನ್ನು ಹತ್ರ ಹೋಗಿ ತೋರಿಸ್ತೀನಿ. ಚೆನ್ನಾಗಿದೆ. ಮಾಡಿದ್ದು ಬ್ಲ್ಯಾಕ್, ಅದು ನಾರ್ಮಲ್ ಬ್ಲ್ಯಾಕು, ಅದು ಸೂಪರ್ ಆಯಿತು. ಅದೇ ತಗೋ, ಇದೇ ಸೂಪರ್ ಆಯಿತು. ಈ ಬ್ಲ್ಯಾಕೆ ಅದು ಹಾಂ ಚೆನ್ನಾಗೈತೆ. ಓಕೆನಾ ಅದು ಸೀಕೆ? ಅದು ನೆಕ್ಸ್ಟ್ ಏನಾದ್ರು ಬೇಕಾ ಸೀಕೆಲಿ? ಹೇಳಿ ಏನಾದರೂ ಬೇಕಂತ. ನಂಗೆ ಆಯ್ತು, ನಾನು ಟೀ ಶರ್ಟ್ ಹುಡುಕ್ತಾಯಿನಿ. ಸೊ ನನಗೆ ಇಷ್ಟ ಆಗಿ ಟೀ ಶರ್ಟ್ ಸಿಕ್ಕಿಲ್ಲ, ನೋಡಿದೆ ಸೀಕೆದು. ಸೊ ಇನ್ನು ಸ್ವಲ್ಪ ಜಿಮ್ದು ಏನಾದ್ರು ಬಂದಾಗ ತೊಗೊತೀನಿ. ಜಿಮ್ ಅಂದರೆ ಬಾಡಿ ಬಂದಾಗ ಇನ್ನು ಸ್ವಲ್ಪ ಫುಲ್ಲ ಆಫ್ ಆಗಿ ಸೀಕೆಲಿ. ಸೊ ವೈಟ್ ಅಲ್ಲ ಹಾಕೋ. ಬ್ಲ್ಯಾಕೇ ಸೂಪರ್, ಬ್ಲ್ಯಾಕ್ ವರ್ತೈತೆ. ಬ್ಲ್ಯಾಕ್ ಸಿ ಕೆ ಕೇಳ್ತಿದ್ದಲ್ಲ. ಸೊ ಇವತ್ತು ಏನೋ ಡೇಟ್ ಕರ್ಕೊಂಡೋಗಿ ಆಚೆ ಇಷ್ಟ ಆಯ್ತಾ ಡೇಟು? ಸೊ ಏನು ಅನಿಸ್ತು? ಇನ್ನು ನೆಕ್ಸ್ಟ್ ಏನಾದರೂ ಬೇಕಾ? ಕೋಲ್ಡ್ ಕಾಫಿ ಇದು ಸ್ಟಾರ್ಬಕ್ಸ್ ಹೋಗೋಣ ಬಾ. ಇಲ್ಲ ನಿಮ್ಮನೆ ಹತ್ರ ಸ್ಟಾರ್ಬಕ್ಸ್ ಹೋಗೋಣ ಬಾ, ನಿಯರ್ ಆಗುತ್ತಲ್ಲ. ಮತ್ತೇನು ಏನು ಬೇಕು ಅಲ್ಲಿ? ನಾನು ಹೇಳಿದ್ನ ನಡಿ ಆಯ್ತು. ಅದು ಚೆನ್ನಾಗಿದೆ, ನೀವು ಒಂದ್ಸಲಿ ಟ್ರೈ ಮಾಡಬೇಕು. ಹಾಂ ಇಲ್ಲೇನಾ? ಇಲ್ಲ ಬಾ ಬೈ. ಅಂದರೆ ಏನು? ಸೊ ಏನು ಗೊತ್ತಾ, ಇವಳು ಎಲ್ಲಿ ಕಾರು ಈ ಕಡೆ ಬಾ. ನಾನು ನೋಡ್ಕೊಂಡಿಲ್ಲ ಈ ಥರ ಅನಿಸ್ತಲ್ಲ. ಅಲ್ಲೇ ಬಾ, ಅಲ್ಲಿ ಬಾ, ಇದು ಆರಾಮ್ ಮಾಡ್ಬೋದು. ಸೊ ನನಗೇನು ಗೊತ್ತಾ, ಕಾರು ನನ್ನ ಕಾರು ಎಲ್ಲಿದ್ರೂ ಕಣ್ಣಿಗೆ ಕಂಡುಬರುತ್ತೆ. ಕೇಳು, ಅದು ಅಲ್ಲ ಅದೇ ಐತೆ, ಕಾಣಿಸ್ತು ಬಿಡ್ರಿ, ಕಾಣಿಸ್ತು ಕಾರು ನೋಡಿ. ಸೌಂಡ್ ಅಂದರೆ ಕಾಣಿಸ್ಬಿಡ್ತು. ಇನ್ನೇನು ಸೌಂಡ್ ಮಾಡಲಿ ಅಂದ್ಬಿಟ್ಟು ನಾನು ಸೌಂಡ್ ಮಾಡಿಲ್ಲ. ಇವಾಗ ಏನು ಗೊತ್ತಾ, ನಾನು ಇವಳ ಬ್ರ್ಯಾಂಡ್ ತೊಗೊಳ್ಳಲ್ಲ, ಏನೂ ತೊಗೊಳ್ಳಲ್ಲ. ಬ್ರ್ಯಾಂಡ್ ಅಂದರೆ ಇವಳಿಗೆ ಇಷ್ಟ ಆಗಲ್ಲ. ಸೊ ಇವಳು ತೊಗೊಂತಾಳೆ ಅಮೆಝಾನಿಂದ ಮತ್ತು ಏನಾದ್ರು ಫ್ಲಿಪ್ಕಾರ್ಟಿಂದ ಬುಕ್ ಮಾಡ್ತಿರ್ತಾಳೆ. ನಾನು ಕರ್ಕೊಂಬಂದು ಫೋರ್ಸ್ಕೊಂಡು ಇದು ತಗೊಂತೀಯ ಇಲ್ಲ, ನಾನು ಇನ್ನೇನೋ ಸರಿ ಏನೂ ತೊಗೊಳ್ಳಲ್ಲ, ಏನೂ ಮಾಡಲ್ಲ ಅಂದ್ಬಿಟ್ಟು ಕೊಡಿಸ್ಬೇಕು. ಸೊ ಕಾರ್ ಸಿಕ್ತು.
ಅದು ರೆಕಾರ್ಡ್ ಆಗಿದ್ದಲ್ಲ, ಸೊ ಅರ್ಧ ಆಗ್ತಾರೆ ಅರ್ಧ ಕಟ್ಟಾಗ ಕ್ಲಾರಿಟಿ ಬಂದಿಲ್ಲ ಅಂತ. ಇವಳು ಬ್ರ್ಯಾಂಡ್ ತೊಗೊಳಲ್ಲ. ನಾನು ಫೋರ್ಸ್ ಮಾಡಿ ಇಲ್ಲ ನಾನೇನಾದ್ರು ತೊಗೊಬೇಕು ಅಂತಂದ್ರೆ ಮಾತ್ರ ಈಸ್ಕೊಳ್ಳೋದು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಟೈಮ್ ಈಸ್ಕೊಟ್ಟಿದ್ದೀನಿ ಬ್ರ್ಯಾಂಡು ಸಿಕ್ಕೆ ಕೆಲ್ವಿನ್ ಕ್ಲೈಮು. ಸೊ ಅದು ಇಷ್ಟ, ಇವಳಿಗೆ ಚೆನ್ನಾಗಿ ಕಾಣ್ತೈತೆ. ಒಳಗಡೆ ಕಾರಲ್ಲಿ ಕೂತ್ಕೊಂಡು ಏನು ಹೇಳ್ತೀವಿ ಹೇಳು ಬಾ. ಆ್ಯಂಡ್ ನೋಡಿ ನನಗೆ ಬ್ರ್ಯಾಂಡ್ಸ್ ಅಂದರೆ ಇಷ್ಟ ಇಲ್ಲ ಅಂತಿಲ್ಲ, ಇಷ್ಟನೇ. ಬಟ್ ನಂಗೆ ಏನಂದರೆ ಮುಂಚೆಯಿಂದನೂ ನಾನು ಲೈಕ್ ಹಾಕ್ತಿದ್ದೆ. ಅಂದರೆ ಡ್ಯಾಡಿ ಇದ್ದಾಗ ಅವ್ರು ಖರ್ಚು ಮಾಡ್ತಿದ್ರಲ್ಲ, ಸೊ ಅವಾಗ ನಂಗೆ ಗೊತ್ತಾಗ್ತಿರ್ಲಿಲ್ಲ ವ್ಯಾಲ್ಯೂ. ಬಟ್ ಅದಾದ್ಮೇಲೆ ಸ್ಪೆಂಡ್ ಮಾಡಕ್ಕೆ ಇವಾಗ ನಾನೇ ಸ್ವಲ್ಪ ಅರ್ನ್ ಮಾಡಿ ಅದು ತಗೊಳ್ಳುವಾಗ ಲಿಟ್ರಲಿ ಬ್ರ್ಯಾಂಡ್ ಬೇಕಾ ಏನಕ್ಕೆ. ನಾನು ಹೆಂಗೂ ಒಂದು ಫೋಟೋ ಒಂದು ವಿಡಿಯೋ ಹಾಕಲ್ಲ ಮತ್ತೆ ಅದನ್ನ ಹಾಕಲ್ಲ. ಸೊ ನಾನು ಅದಕ್ಕೆ ಅಷ್ಟು ಬ್ರ್ಯಾಂಡ್ಸ್ ಪ್ರಿಫರ್ ಮಾಡಲ್ಲ. ಇಷ್ಟ ಇರೋರಿಗೆ ತಗೊಳ್ಳಿ ಅಂತೀನಿ ಅಷ್ಟೇ. ನನಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ಒಂದ್ಸಲಿ ನವೀನು ತಗೊಳ್ಳುವಾಗ ಅಷ್ಟೇ ಯಾವಾಗ ಸ್ಪೆಂಡ್ ಮಾಡ್ತೀನಿ ಅಂತ ಸಿಟ್ಟು ಬರುತ್ತೆ. ಆ್ಯಂಡ್ ಇದು ಲೈಕ್ ನಾನು ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ, ಕೇಳು ಇದ್ದೆ ಅವನನ್ನ. ಬಟ್ ಯಾರಷ್ಟು ಸ್ಪೆಂಡ್ ಮಾಡ್ತಾರೆ ಬೇಡ ಅಂತಂದು ಸುಮ್ಮನಾಗಿದೆ. ಬಟ್ ಫೈನಲಿ ಇವತ್ತು ಕೊಡಿಸ್ತಾ ನಿಂಗೆ ಚೆನ್ನಾಗಿ ಕಾಣುತ್ತದೆ ಸಿ, ಬಿಕಾಸ್ ನಾನು ಜಾಸ್ತಿ ಹ್ಯಾಟ್ಸ್ ಯೂಸ್ ಮಾಡ್ತೀನಿ, ಅವನು ಗೊತ್ತು, ನಂಗೆ ಇಷ್ಟ ಗೈಸ್, ಅದಕ್ಕೆ ಕೊಡ್ಸೋದು. ಈಗ ಒಂದು ಒಳ್ಳೆ ಕಾಫಿನೂ ಐಸ್ ಕ್ರೀಮು ತಿಂದ್ಬಿಟ್ರೆ ಬೆಸ್ಟ್, ಫುಲ್ಲು ಖುಷಿಯಾಗ್ಬಿಡ್ತೀನಿ ಗೈಸ್ ನಾನಂತೂ. ಓಕೆ ಲೆಟ್ಸ್ ಚಲೋ ಗೋಟು ಅಂದರೆ ಯಾಕೆ ಹಿಂದಿಲ್ ಮಾತಾಡಲಿ, ರೆಡಿ ಹೋಗೋಣ ಈಗ. ಐಸ್ ಕ್ರೀಮ್ ಮತ್ತಿಲ್ಲಾಂದರೆ ಕೋಲ್ಡ್ ಕಾಫಿ ಏನೋ ಚೆನ್ನಾಗಿದೆ ಅಂತ ಎಲ್ಲ ಒಂದು ಕಡೆ. ಇಲ್ಲಾಂದ್ರೆ ಗೋಲ್ ಕಪ್ಪ ನನ್ನ ಕೈಲ್ಲ, ನನ್ನಂತ ಆಗಲ್ಲ ಅಲ್ಲೂ, ಸಾಧ್ಯನೇ ಇಲ್ಲ. ನಾನು ಕೇಳಿದ್ದೀನಿ, ನೀನು ತಿನ್ಬೇಕಾ, ನೀನು ಕೊಡಿಸ್ತೀನಿ ಆಯ್ತು. ಓಕೆ ಲೆಟ್ಸ್ ಗೋ. ಬಾಯ್ ಅಂತ ಹೇಳಿ ನಾನು ನಾವೇ ಕೊಡ್ಕೊಬೇಕು. ಮಾಡ್ತೀನಿ ಅಷ್ಟು, ಇನ್ನೇನು ಮಾಡಲಿ. ಬಾಯ್ ಅಂತ ಬರ್ತಾರೆ, ಸಿಗ್ತೀನಿ ಅಂತ ಸುಮ್ಮನೆ ಆಯ್ತು, ಅಲ್ಲೋಗಿ ಸಿಗ್ತೀನಿ. ಫ್ಲವರ್ ನೋಡಿ ಗೈಸ್, ಬಟ್ ಕೊಡಿಸ್ತೀನಿ ಅಷ್ಟು. ನೆಕ್ಸ್ಟ್ ಟೈಮ್ ನವೀನ ನಂಗೆ ಗಿಫ್ಟ್ ಕೊಡ್ತಾನಂತೆ. ಆಯ್ತು, ನಾನು ಅದನ್ನೇ ತಗೊಂಡು ಕೊಡ್ತೀನಿ. ಓಕೆ ಪ್ರಾಮಿಸ್. ನೆಕ್ಸ್ಟ್ ಯಾವಾಗ ಅಂತ ಹೇಳಲ್ಲ, ನಾನು ತಗೊಂಬಂದು ಗಿಫ್ಟ್ ಮಾಡ್ತೀನಿ. ಓಕೆನಾ? ಹಾಯ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹಾಯ್, ನಿಮ್ಮನ್ನ ನೋಡಿದ್ದೀನಿ. ಹೌದಾ? ತುಂಬಾ ಇಷ್ಟ ನೀವು ನನಗೆ. ಓಕೆ ಬಾಯ್ ಬಾಯ್. ಹೌದು ನವೀನ್ ನೀವಂದ್ರೆ ತುಂಬಾ ಇಷ್ಟ ಅಂತ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬ್ಲಶ್ ಆಗ್ತದೆ ನನ್ ಗೈಸ್. ನಾನು ಇದೇನು ಪಕ್ಕದಲ್ಲಿ. ಸೊ ಗೈಸ್, ಈ ತರ ಮಾತಾಡ್ಸಿದಾಗ ಖುಷಿ ಆಗುತ್ತೆ ಗೈಸ್ ನಮಗೂ. ನಾನು ಸಡನ್ ಆಗಿ ಏನು ಗ್ಲಾಸ್ ತೆಗ್ದವನು ಏನಾದ್ರು ಆಯ್ತಾ ಸೈಡಲ್ಲಿ ಅಂತ ನಾನು ನೋಡ್ಲಿಲ್ಲ. ಸೊ ಎಸ್ ಗೈಸ್, ಇವಾಗ ಲಾಸ್ಟ್ ಆಗಿ ನವೀನ್ ನಂಗೆ ಕಾಫಿ ಕೊಡ್ಸೋದಕ್ಕಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಕಾಫಿ ಕುಡಿದ್ಬಿಟ್ಟು ನಾನು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಗೈಸ್. ಅಷ್ಟೇ. ಇಲ್ಲಿಗೆ ಇವಳಿಗೆ ಇಷ್ಟ ಅಂತೆ ನೋಡಿ. ಕೋಲ್ಡ್ ಕಾಫಿ ಚೆನ್ನಾಗಿತ್ತು ನೋಡಿ, ಯಾವ ಮ್ಯಾಂಗೋ ಸ್ಪೆಷಲ್ ನೋಡಿದ್ರು. ಸಮ್ಮರ್ ಜಸ್ಟ್ ಗಾಡ್ಸ್ ಸ್ವೀಟ್ ಟಾಪ್. ನಡಿ ನೋಡೋಣ ಫಸ್ಟ್ ಕೋಲ್ಡ್ ಕಾಫಿನೇ ಏನು. ಕೋಲ್ಡ್ ಕಾಫಿ ಇದು ತಿರಾಮಸು ಇವತ್ತು ತಿನ್ನಲೇಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಒಂದು ಚಿಕನ್ ಬಂದಿತ್ತು, ತಿಂದ್ಬಿಟ್ಟಿದ್ದು. ಸೊ ಅಷ್ಟೇ, ಕೋಲ್ಡ್ ಕಾಫಿ ಕುಡ್ಕೊಂಡು ಹೋಗ್ತೀನಿ. ಇದನ್ನಂತೂ ತಿಂತೀನಿ. ಇವತ್ತಿನ ದಿನ ಮುಗಿಯುತ್ತೆ. ಥ್ಯಾಂಕ್ ಯು ನವೀನ. ಟೆಲ್ ಮಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ನಾನೇ ಹೇಳ್ತಾ ಇದ್ದೀನಿ. ನವೀನ್ ಹೇಳ್ಬೇಕಿತ್ತು, ನೀನು ಹೇಳು. ಸೊ ಇಲ್ಲಿಗೆ ನಾನು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ಕೊಂಬಂದಿದ್ದು ಎಂಡ್ ಆಯ್ತಿದೆ. ಸೊ ಟೈಮ್ ಬಂದು 6:13, 6:13. ಸೊ ಇಲ್ಲಿಗೆ ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದಷ್ಟು ಒಂದು 10:30 ಆಗಿತ್ತು. ಸೊ ಇವಾಗ ಕಂಪ್ಲೀಟ್ ಆಯಿತು. ನೋಡಿದ್ರಲ್ಲ, ಎಲ್ಲೆಲ್ಲಿ ಕರ್ಕೊಂಡೋದು ಏನೇನು ಕೊಡಿಸ್ದೆ. ಆ್ಯಂಡ್ ಇಷ್ಟ ಆಯಿತು ಅಂತ ಅವಳೇ ಹೇಳಿದ್ದಾಳೆ. ಸೊ ಖುಷಿ ಆಯಿತು ಅಂತ ಅಂದ್ಲು. ಸೊ ಇಲ್ಲಿಗೆ ಮುಕ್ತಾಯವಾಯಿತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಮತ್ತು ರಚ್ಚು ಚಾನಲನ್ನು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇನ್ನೂ ಯಾರನ್ನು ಮಾಡಿಲ್ಲ ಅವ್ರಿಗೆ ಹೇಳ್ತಾ ಇರೋದು. ಸೊ ಅಷ್ಟೇ. ಆ್ಯಂಡ್ ಬೆಲ್ ಐಕಾನ್ ಮಾತ್ರ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಏನಕ್ಕೆ ಅಂತಂದರೆ ನೋಟಿಫಿಕೇಶನ್ ಬರೋದು, ನಾವು ಯಾವಾಗ ಅಪ್ಲೋಡ್ ಮಾಡ್ತಿದ್ರು ವೀಡಿಯೋಸ್ನ. ಸೊ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಅಷ್ಟೇ, ಇಲ್ಲಿಗೆ ವ್ಲಾಗ್ ಎಂಡ್ ಆಯಿತು. ಮನೆಗೆ ಹೋಗೋಣ. ಗುಡ್ ನೈಟ್, ಬಾಯ್.